ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ನಿಮ್ಮ ಮೌನೇಶ್ವರ್ ಬಾರಿಕರ್. ವಿಷನ್ KS ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ನೇಹಿತರೆ, ನಿಮಗೆ ಲಾಕ್ಡೌನ್ ಸದುಪಯೋಗಲಿ ಅನ್ನುವಂಥ ದೃಷ್ಟಿಯಿಂದ ಮತ್ತು ನಿಮಗೆ ಈ ಕಾನ್ಸೆಪ್ಟ್ಗಳು ಅಥವಾ ಸಬ್ಜೆಕ್ಟ್ಗಳು ಸ್ವಲ್ಪ ಲಿಂಕ್ ಇರಲಿ ಅನ್ನುವಂಥ ದೃಷ್ಟಿಯಿಂದ ನಿಮ್ಮ ಮೌನೇಶ್ ಸರ್ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನೀವು ಕಟ್ಟಿರ್ತಕ್ಕಂಥ ಅಭಿಮಾನದ ಕೋಟೆ ವಿಷನ್ KS ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಕರೆತಕ್ಕಂಥದ್ದು. ಇದರಲ್ಲಿ ಈಗ ಆಲ್ರೆಡಿ ನಾನು ನಿಮಗೆ ಕಳೆದ ಒಂದು ವಿಡಿಯೋಗಳಲ್ಲಿ ಏನು ಮಾಡಿದ್ದೀನಿ ಅಂತಂದ್ರೆ ಈ ಕರೆಂಟ್ ಅಫೇರ್ಸ್ಗಳನ್ನು ಸಬ್ಜೆಕ್ಟ್ ವೈಸ್ ಮಾಡಿರ್ತಕ್ಕಂಥದ್ದು. ಮತ್ತೆ ಅದರಲ್ಲೂ ಎಕನಾಮಿ ರಿಲೇಟೆಡ್ ಕರೆಂಟ್ ಅಫೇರ್ಸು ಅದು ಕಾನ್ಸೆಪ್ಟ್ ಲೆಂದಿ ಇರೋದ್ರಿಂದ ಒಂದೊಂದು ಕಾನ್ಸೆಪ್ಟ್ನೇ ಒಂದೊಂದು ವಿಡಿಯೋ ಆಗಿ 10 ನಿಮಿಷ 15 ನಿಮಿಷ ನಿಮ್ಗೆ ಅನುಕೂಲ ಆಗಲಿ ಅನ್ನೋಂಥದ್ದು. ಯಾಕಂದ್ರೆ 4 ಕಾನ್ಸೆಪ್ಟ್ಗಳನ್ನು ಮಾಡ್ತಾ ಹೋದ್ರೆ ಗಂಟೆ 1.5 ಹಿಂಗ ಜಾಸ್ತಿ ಆಗುತ್ತೆ. ನಿಮಗೆ ಎಕನಾಮಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ಸಣ್ಣ ಶಾರ್ಟ್ ಆಗಿ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟ್ ಅವುಗಳನ್ನು ಕೂಡ ನೋಡಿ. ಮತ್ತು ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಮುಂದುವರೆದು ಈ ಪೊಲಿಟಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಹಾಗಾದ್ರೆ ಇತ್ತೀಚೆಗೆ ನಡೆದಂತ ಪೊಲಿಟಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ಗಳು ಯಾವುವು ಅಂತ ನಾವು ನೋಡ್ತಾ ಹೋದ್ರೆ, ಏಪ್ರಿಲ್ 24 ದೇಶಾದ್ಯಂತ ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಅಂದ್ರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ. ನೆನ್ಪಿಟ್ಕೊಂಡಿರ್ಬೇಕು. ಒಂದನೇ ಕ್ವಶನ್, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆ ಯಾವಾಗ ಆಚರಿಸ್ತೀವಿ ಅಂದ್ರೆ ಏಪ್ರಿಲ್ 24. ಹಾಗಾದ್ರೆ ಯಾಕೆ ಏಪ್ರಿಲ್ 24 ಆಚರಿಸ್ತೀವಿ ಅಂದ್ರೆ 73ನೇ ತಿದ್ದುಪಡಿ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಿದೆ. 73 ಮತ್ತು 74. 73 ಪಂಚಾಯಿತಿಗಳಿಗೆ ಸಂಬಂಧಪಟ್ಟಿದ್ರೆ 74 ಅಂತಕ್ಕಂಥದ್ದು ಮುನ್ಸಿಪಾಲಿಟೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 64ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಈ PV ನರಸಿಂಹರಾವ್ ಅಧಿಕಾರಾವಧಿಯಲ್ಲಿ 1993 ಏಪ್ರಿಲ್ 24ರಂದು ಜಾರಿಗೆ ಬಂತು. ಆದ್ರಿಂದ ಏಪ್ರಿಲ್ 24ನ್ನ ದೇಶಾದ್ಯಂತ 2010ರಿಂದ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆ ಅಂತ ಹೇಳಿ ಆಚರಿಸಲಿಕ್ಕೆ ನಾವು ಈ ಒಂದು ಆಚರಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು 2010ರಿಂದ. ಆದ್ರೆ 2016ರಿಂದ ಇದನ್ನ ದೇಶಾದ್ಯಂತ ಗ್ರಾಮ್ ಉದಯ್ ಸೆ ಭಾರತ್ ಉದಯ್ ಅಭಿಯಾನದ ಮೂಲಕ ದೇಶಾದ್ಯಂತ ಇದನ್ನ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಈ ವರ್ಷದ ಪಂಚಾಯತ್ ರಾಜ್ ಸ್ಪೆಷಲ್ ಏನು ಅಂತಂದ್ರೆ, ನಾವು ಕಳೆದ ವರ್ಷ ವರ್ಚುವಲ್ ಆಚರಣೆ ಮಾಡಿದ್ವಿ, ಈ ವರ್ಷನೂ ಕೂಡ ವರ್ಚುವಲ್ ಆಚರಣೆ ಮಾಡಿದ್ವಿ. ಹಾಗಾದ್ರೆ ಕಳೆದ ವರ್ಷ ನಾವು ಒಂದು ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಕೇಂದ್ರ ಸರ್ಕಾರ. ಯಾವುದು ಅಂದ್ರೆ ಸ್ವಾಮಿತ್ವ ಅಂತ ಹೇಳಿ, ಸ್ವಾಮಿತ್ವ ಯೋಜನೆ ಅಂತಕ್ಕಂಥದನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿತ್ತು. ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಅದನ್ನ ಕಳೆದ ವರ್ಷದ ಪಂಚಾಯತ್ ರಾಜ್ ದಿನಾಚರಣೆ ದಿನ ಜಾರಿಗೊಳಿಸಿದ್ರು. ಆದ್ರೆ ಈ ವರ್ಷದ ಪಂಚಾಯತ್ ರಾಜ್ ದಿನಾಚರಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಿಗಳದನ್ನ ದೇಶಾದ್ಯಂತ ಜಾರಿಗೊಳಿಸಿರ್ತಕ್ಕಂಥದ್ದು. ಹಾಗಾದ್ರೆ ಸ್ವಾಮಿತ್ವ ಯೋಜನೆ ಏನಂತಂದ್ರೆ ಅದರ ಹೆಸರು ಹೇಳುತ್ತೆ ಸ್ವಾಮಿತ್ವ, ಸ್ವಾಮ್ಯ ಅಂದ್ರೆ ಅವರವರ ಆಸ್ತಿ ಅವರವರ ಸ್ವಾಮ್ಯಕ್ಕೆ ಒಳಪಡಿಸುವುದು. ಅದ್ರ ಹೆಸರು ಹೇಳುತ್ತೆ ಸ್ವಾಮಿತ್ವ. ಅಂದ್ರೆ ಸರ್ವೆ ಆಫ್ ವಿಲೇಜಸ್ ಎ ಅಬಾದಿ, ಅದರದ್ದು ಲಾಂಗ್ ಫಾರ್ಮ್ ಏನಂದ್ರೆ ಸರ್ವೆ ಆಫ್ ವಿಲೇಜಸ್ ಅಬಾದಿ ಅಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾ. ಅಂದ್ರೆ ನೆನ್ಪಿಟ್ಕೊಳ್ಳಿ, ಅದನ್ನ ಲಾಂಗ್ ಫಾರ್ಮ್ ಕೂಡ ನಾಳೆ ಕೇಳುವಂತ ಸಾಧ್ಯತೆ ಇರುತ್ತೆ. ಸರ್ವೆ ಆಫ್ ವಿಲೇಜಸ್ ಅಬಾದಿ and mapping with improvised technology in village area ಅಂತ ಹೇಳಿ ಅಲ್ಲಿ ಸರ್ವೆ ಆಫ್ ವಿಲೇಜಸ್ ಅಂತ ಬಂದಾಗ್ಲೇನೆ ತಿಳ್ಕೊಳ್ಳಿ, ಸರ್ವೆ ಆಫ್ ಇಂಡಿಯಾ ಕೂಡ ಸಹಭಾಗಿತ್ವದಲ್ಲಿ ಇದೆ. ಒಂದೇದು ಅದರಲ್ಲೇ ಗೊತ್ತಾಗತ್ತೆ. ಸರ್ವೆ ಆಫ್ ವಿಲೇಜಸ್ ಅಂದಾಗ್ಲೇನೆ ಸರ್ವೆ ಆಫ್ ಇಂಡಿಯಾ ಕೂಡ ಭಾರತದ ಅತ್ಯಂತ ಹಳೆಯದಾದಂತ ಒಂದು ಸಂಸ್ಥೆ. ಯಾವುದು? ಸರ್ವೆ ಆಫ್ ಇಂಡಿಯಾ. ನಕಾಶೆಗಳನ್ನ ಭೂಪಟಗಳನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಈ ಸರ್ವೆ ಆಫ್ ಇಂಡಿಯಾದ ಸಹಯೋಗ ಇದೆ. ಹಾಗಾದ್ರೆ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಅಂತ ಇದೆ. ಅಂದ್ರೆ ಟೆಕ್ನಾಲಜಿ ಅನ್ನುವಂಥದ್ದು ಇದೆ ಅಂದ್ರೆ ಅಲ್ಲಿ ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್ ಕೂಡ ಇದೆ. ನನ್ನ ನಾಳೆ ಕೇಳ್ತಾರೆ, ಹಾಗಾದ್ರೆ ಸ್ವಾಮಿತ್ವ ಯೋಜನೆ ಯಾರ ಸಹಯೋಗದಲ್ಲಿ ಜಾರಿಗೆ ಬಂದಿದೆ ಅಂತಂದ್ರೆ ರೂರಲ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಇದನ್ನು ಜಾರಿಗೊಳಿಸಿರ್ತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಸಹಯೋಗ ಅಂತ ಹೇಳಿದ್ರೆ ಒಂದು ಸರ್ವೆ ಆಫ್ ಇಂಡಿಯಾ, ಎರಡನೇದು NIC ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್. ಆ ಹೆಸರಲ್ಲೇ ಅವೆರಡು ಇದೆ. ಇನ್ನು ರಾಜ್ಯದಲ್ಲಿ ಇದನ್ನ ಸಹಯೋಗ ಯಾರು ತಗೋತಾರೆ ಅಂದ್ರೆ ಕಂದಾಯ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್, ಇವರ ಸಹಯೋಗದಲ್ಲಿ ಇದನ್ನ ಜಾರಿಗೊಳಿಸ್ತಕ್ಕಂಥದ್ದು. ನೆನ್ಪಿಟ್ಕೊಂಡಿರ್ಬೇಕು. ಅದ್ರ ಲಾಂಗ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಯಾವಾಗ ಘೋಷಣೆ ಮಾಡಿದ್ರು? ಲಾಸ್ಟ್ ಇಯರ್. ಆ ರಾಜ್ಯ ದೇಶಾದ್ಯಂತ ಈ ವರ್ಷ. ಹಾಗಾದ್ರೆ ಯಾರ್ಯಾರ ಸಹಯೋಗ? ಸರ್ವೆ ಆಫ್ ಇಂಡಿಯಾ ಅಂದ್ರೆ NIC ಅಂಡ್ ರಾಜ್ಯ ಕಂದಾಯ ಇಲಾಖೆ, ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಹಾಗಾದ್ರೆ ಇದ್ರ ಉದ್ದೇಶ ಏನು ಅಂತಂದ್ರೆ, ಗ್ರಾಮೀಣ ಭಾರತದಲ್ಲಿ ಪ್ರತಿಯೊಬ್ಬರ ಆಸ್ತಿಯನ್ನ ಸರ್ವೆ ಮಾಡಿಬಿಟ್ಟು ಅವರವರ ಆಸ್ತಿಯ ಸರ್ವೇದ ಸ್ವಾಮ್ಯತೆಯನ್ನ ಅವರಿಗೆ ಒಪ್ಪಿಸ್ತಕ್ಕಂಥದ್ದು ಸ್ವಾಮಿತ್ವ, ಅವರು ಸ್ವಾಮ್ಯಕ್ಕೆ ಒಪ್ಪಿಸ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದ್ರೆ
ಒಂದು ಭೂ ದಾಖಲೆ ನಮಗೆ ನಿರ್ದಿಷ್ಟವಾಗಿ ಅಕ್ಯುರೇಟ್ ಆಗಿ ಸಿಗುತ್ತೆ. ಒಂದನೇದು. ಎರಡನೇದು, ಅವ್ರಿಗೊಂದು ಫೈನಾನ್ಷಿಯಲ್ ಅಸೆಟ್ ಆಗುತ್ತೆ. ಯಾರಿಗೆ? ಆ ವ್ಯಕ್ತಿ ಆ ಒಂದು ಅಸೆಟ್ ಅನ್ನ ಯೂಸ್ ಮಾಡಿಕೊಂಡು ಸಾಲ ತಗೋಬಹುದು ಅಥವಾ ಇನ್ನೇನೋ ಮಾಡಬಹುದು. ಅಂದ್ರೆ ಅವ್ರಿಗೊಂದು ಫೈನಾನ್ಷಿಯಲ್ ಅಸೆಟ್ ಆಗುತ್ತೆ. ಎರಡನೇದು, ಹೀಗೆ ನಾವು ಸರ್ವೆ ಮಾಡಿ ಅವ್ರ ಸ್ವಾಮ್ಯಕ್ಕೆ ಒಪ್ಸೋದ್ರಿಂದ, ಭೂ ದಾಖಲೆ ಮಾಡೋದ್ರಿಂದ ನಾವು ಗ್ರಾಮ ಮಟ್ಟದಲ್ಲಿ ಟ್ಯಾಕ್ಸ್ ಅನ್ನ ಹಾಕ್ಲಿಕ್ಕೂ ಕೂಡ ಇಂಪ್ರೂವ್ ಆಗುತ್ತೆ, ಅನುಕೂಲ ಆಗುತ್ತೆ. ಸೊ ಅಂದ್ರೆ ಈಗ ಗ್ರಾಮ ಮಟ್ಟದಲ್ಲಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ. ಸೊ ಗ್ರಾಮ ಪಂಚಾಯಿತಿ ಆದಾಯವನ್ನ ಹೆಚ್ಚಿಸಲಿಕ್ಕೆ ಇದರಿಂದ ಸಹಾಯ ಆಗುತ್ತೆ. ಆಗ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೂಡ ಹಣಕಾಸು ಸಿಗುತ್ತೆ. ಮತ್ತು ಗ್ರಾಮೀಣ ಭಾರತದಲ್ಲಿ ಭೂ ವ್ಯಾಜ್ಯಗಳ ಸಮಸ್ಯೆ ಜಾಸ್ತಿ ಇದೆ. ಸೊ ಆ ಭೂ ವ್ಯಾಜ್ಯಗಳಿಗೂ ಕೂಡ ಒಂದು ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಹಾಕ್ಬೋದು, ಫೈನಾನ್ಷಿಯಲ್ ಅಸೆಟ್ ಆಗುತ್ತೆ. ಸೊ ಇದೆಲ್ಲ ಕೂಡ ಈ ಸ್ವಾಮಿತ್ವ ಯೋಜನೆಯಿಂದ ಅನುಕೂಲ ಆಗ್ತಕ್ಕಂಥದ್ದು. ಸೊ ಇದು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಎರಡನೇದು, ಇತ್ತೀಚೆಗೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಅಂದ್ರೆ ಮೈನಾರಿಟಿ ಕಮಿಷನ್, ನ್ಯಾಷನಲ್ ಮೈನಾರಿಟಿ ಕಮಿಷನ್ ಇದೆಯಲ್ಲ, ಸೊ ಅದರ ಅಧ್ಯಕ್ಷರ ಹುದ್ದೆ ಖಾಲಿ ಇದೆ. ಅದರ ಅಧ್ಯಕ್ಷ ಹುದ್ದೆ ಖಾಲಿ ಇದೆ. ಹಾಗಂತ ಯಾರು ಹೋಗ್ರಿ ಅಂತ ನಾ ಹೇಳ್ತಾ ಇಲ್ಲ. ಸೊ ಅಧ್ಯಕ್ಷ ಹುದ್ದೆ ಖಾಲಿ ಇದೆ. ಸೊ ದೆಹಲಿ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಅದನ್ನ ನೇಮಕ ಮಾಡಿ ಅಂತ ಹೇಳಿ ಒಂದು ಸಲಹೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಈ ಹಿನ್ನೆಲೆಯಲ್ಲಿ ನ್ಯಾಷನಲ್ ಮೈನಾರಿಟಿ ಕಮಿಷನ್ ಬಗ್ಗೆ ನಾವು ತಿಳಿತಾ ಹೋದ್ರೆ, ಸೊ ಮೈನಾರಿಟಿ ಎನ್ನುವಂತ ಪದ ಸಂವಿಧಾನದಲ್ಲಿ ಇದೆ. ಇದು ನೆನ್ಪಿಟ್ಕೊಂಡಿರಿ. ಮೈನಾರಿಟಿ ಅಂತಕ್ಕಂಥ ಪದ ಸಂವಿಧಾನದಲ್ಲಿ ಇದೆ. 29 and 30 ಆರ್ಟಿಕಲ್ ಅಲ್ಲಿ ಇದೆ. ಹಾಗಾದ್ರೆ ಯಾರ್ಯಾರು ಮೈನಾರಿಟಿ ಅಂತ ಹೇಳಿ ಇಲ್ಲ. ಮೈನಾರಿಟಿ ಅನ್ನುವಂಥ ಪದ ಇದೆ, ಬಟ್ ಯಾವ್ದಾವ್ದು ಮೈನಾರಿಟಿ, ಯಾರ ಮೈನಾರಿಟಿ ಅಂತ ಹೇಳಿ ಅಲ್ಲಿ ಇಲ್ಲ. ಸೊ ಹಾಗಾದ್ರೆ ಅವರವರ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೋಸ್ಕರ ನಾವು ಒಂದು ಕಮಿಷನ್ ನ ಸ್ಟಾರ್ಟ್ ಮಾಡಬೇಕು ಅಥವಾ ಜಾರಿಗೆ ತರಬೇಕು ಅಂತ ಹೇಳಿ ಬಹಳ ದಿನದ ಒಂದು ಬೇಡಿಕೆ ಇತ್ತು. ಸೊ ಹಾಗಾಗಿ 1978ರಲ್ಲಿ 1978ರಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ಅಂದ್ರೆ ಗೃಹ ಇಲಾಖೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ಅಂಡರ್ ಅಲ್ಲಿ, ಅಂದ್ರೆ ನೋಡಿ ಸಚಿವಾಲಯದ ಅಂಡರ್ ಅಲ್ಲಿ ಈ ಒಂದು ಮೈನಾರಿಟಿ ಕಮಿಷನ್ ಜಾರಿಗೆ ಬರುತ್ತೆ. ಬಟ್ ಆಗ ಅದು ಎಕ್ಸಿಕ್ಯೂಟಿವ್ ಬಾಡಿ ಆಗಿತ್ತು. ಸೊ ನೆನ್ಪಿಟ್ಕೊಂಡಿರಿ, ಎಕ್ಸಿಕ್ಯೂಟಿವ್ ಕಮಿಷನ್ ಆಗಿತ್ತು. ನಾಟ್ ಸ್ಟ್ಯಾಟ್ಯೂಟರಿ ಬಾಡಿ, ನಾಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಂದ್ರೆ ಸಂವಿಧಾನಬದ್ಧ ಸಂಸ್ಥೆನೂ ಅಲ್ಲ, ಶಾಸನಬದ್ಧ ಸಂಸ್ಥೆನೂ ಅಲ್ಲ. ಅದು ಒಂದು ಸಚಿವಾಲಯದ ಅಂಗ ಸಂಸ್ಥೆ ಆಗಿತ್ತು. ಅಂದ್ರೆ ಎಕ್ಸಿಕ್ಯೂಟಿವ್ ಬಾಡಿ ಆಗಿತ್ತು. ಯಾವಾಗ? 1978 ಅಲ್ಲಿ ನ್ಯಾಷನಲ್ ಕಮಿಷನ್, ಯಾವುದು ಮೈನಾರಿಟಿ ಕಮಿಷನ್ ಅಂತಕ್ಕಂಥದ್ದು ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಇತ್ತು. ಸೊ ಅವಾಗ ಎಕ್ಸಿಕ್ಯೂಟಿವ್ ಕಮಿಷನ್ ಮಾತ್ರ ಆಗಿತ್ತು. ಅದು ಸ್ಟ್ಯಾಟ್ಯೂಟರಿ ಬಾಡಿನೂ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಬಾಡಿನೂ ಅಲ್ಲ. ಸೊ ನೆಕ್ಸ್ಟ್ 1984 ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಈ ಆಯೋಗವನ್ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ತೆಗೆದು ಮಿನಿಸ್ಟ್ರಿ ಆಫ್ ವೆಲ್ಫೇರ್ ಗೆ ಶಿಫ್ಟ್ ಮಾಡ್ತೀವಿ. ಈ ಕಮಿಷನ್ ಅನ್ನ ಎಲ್ಲಿಂದ, ಈ ಗೃಹ ಸಚಿವಾಲಯದಿಂದ ವೆಲ್ಫೇರ್ ಸಚಿವಾಲಯದ ಕಡೆಗೆ ಅದನ್ನೇನ್ ಮಾಡ್ತೀವಿ ಅಂತಂದ್ರೆ ನಾವು ಶಿಫ್ಟ್ ಮಾಡ್ತೀವಿ. ಆಗ ವೆಲ್ಫೇರ್ ಸಚಿವಾಲಯದ ಕಡೆಗೆ ಶಿಫ್ಟ್ ಮಾಡಿದಂತ ಸಂದರ್ಭದಲ್ಲಿ ಈ ಕಮಿಷನ್ ಇಂದ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಏನ್ ಕರಿತೀವಲ್ಲ, ಅಂದ್ರೆ ಭಾಷಾ ಅಲ್ಪಸಂಖ್ಯಾತರು ಅಂತ ಏನ್ ಕರಿತೀವಲ್ಲ, ಅವರನ್ನ ಬೇರ್ಪಡಿಸಲಾಯಿತು. ಯಾಕಂದ್ರೆ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಡಿಯಲ್ಲಿ ಬರ್ತಾರೆ ಅವರು. ಸೊ ನೆನ್ಪಿಟ್ಕೊಂಡಿರಿ, 1984 ಅಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಈ ಮೈನಾರಿಟಿ ಕಮಿಷನ್ ಅನ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ವಿ? ಮಿನಿಸ್ಟ್ರಿ ಆಫ್ ವೆಲ್ಫೇರ್ ಕಡೆಗೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಆ ಒಂದು ಮೈನಾರಿಟಿ ಕಮಿಷನ್ ಅಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಕೂಡ ಇದ್ರು. ಮೈನಾರಿಟೀಸ್ ಅಂದ್ರೆ ಭಾಷಾ ಅಲ್ಪಸಂಖ್ಯಾತರು ಕೂಡ ಇದ್ರು ಅವಾಗ. ಆದ್ರೆ ಯಾವಾಗ ಹೋಮ್ ಅಫೇರ್ಸ್ ಇಂದ ಹೋಯ್ತು, ಆಗ ಈ ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನ ಡಿವೈಡ್ ಆಯಿತು. ಯಾಕೆ ಅಂದ್ರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವರು ಯಾವ್ದ್ರಲ್ಲಿ ಬರ್ತಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಈ ಅಫಿಷಿಯಲ್ ಲ್ಯಾಂಗ್ವೇಜಸ್, ಅಂದ್ರೆ ಭಾಷಾ ಇಲಾಖೆ, ಅಧಿಕೃತ ಭಾಷಾ ಇಲಾಖೆ ಅಂತ ಹೇಳಿ ಕರಿತೀವಲ್ಲ, ಅದರ ಅಂಡರ್ನಲ್ಲಿ ಬರ್ತಾರೆ. ಡಿಪಾರ್ಟ್ಮೆಂಟ್ ಆಫ್ ಈ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅದು ಯಾವ್ದ್ರಡಿಯಲ್ಲಿ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಈ ಒಂದು ಕಮಿಷನ್ ಏನಾಯ್ತಪ್ಪ ಅಂತಂದ್ರೆ ಇಟ್ ಮೀನ್ಸ್ ಭಾಷಾ ಅಲ್ಪಸಂಖ್ಯಾತರು ಬೇರೆ ಆದ್ರು. ಸೊ ಅಲ್ಲಿವರೆಗೂ ಕೂಡ ಅದು ಏನಾಗಿತ್ತು ಅಂತಂದ್ರೆ ಎಕ್ಸಿಕ್ಯೂಟಿವ್ ಕಮಿಷನ್ ಆಗಿತ್ತು ಅವಾಗ್ಲೂ ಕೂಡ. ಆದ್ರೆ ಇದಕ್ಕೊಂದು ಶಾಶ್ವತವಾಗಿ ಸಂವಿಧಾನಬದ್ಧವಾಗಿ ಏನಾದ್ರೂ ಒಂದು ಈ ಒಂದು ಸ್ಥಾನಮಾನ ಕೊಡಬೇಕು, ಶಾಸನಾತ್ಮಕ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ 1992ರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆಕ್ಟ್ ಅಂತ ಹೇಳ್ತಾ ಇರ್ತೀವಿ, 1992. ಸೊ ನೆನ್ಪಿಟ್ಕೊಂಡಿರ್ಬೇಕು, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆಕ್ಟ್ ಯಾವಾಗ ಜಾರಿಗೆ ಬಂತು? 1992. ಸೊ ಇದರ ಅಡಿಯಲ್ಲಿ ಒಂದು ಎಕ್ಸಿಕ್ಯೂಟಿವ್ ಕಮಿಷನ್ ಏನಾಯ್ತು, ಅವಾಗ ಸ್ಟ್ಯಾಟ್ಯೂಟರಿ ಬಾಡಿ ಆಯ್ತು. 1993ರಿಂದ ಇದರ ಹೆಸರನ್ನ ಚೇಂಜ್ ಮಾಡ್ತೀವಿ, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್
ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಹೇಳಿ, ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಅಂತ ಹೇಳಿ ಇದ್ರ ಹೆಸರನ್ನ ಚೇಂಜ್ ಮಾಡ್ತೀವಿ. ಇದರಲ್ಲಿ ಒಟ್ಟು ಸದಸ್ಯರು 7 ಜನ ಇದ್ರೆ 1+1+7 ಅಂತ ಹೇಳಿ ಕರಿತೀವಿ. ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ, 7 ಜನ ಸದಸ್ಯರಿದ್ರೆ ಇವ್ರು 7 ಜನನು ಅಲ್ಪಸಂಖ್ಯಾತರೇ ಆಗಿರ್ಬೇಕು. ಈ 7 ಜನನ ನೇಮಕ ಮಾಡೋರು ಯಾರು ಅಂದ್ರೆ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತೆ. ಇವ್ರ ಅವಧಿ ಎಷ್ಟು ಅಂತಂದ್ರೆ 3 ವರ್ಷ ಅಂತ ಹೇಳಿ ಕರಿತೀವಿ. ಇವತ್ತು ಅಲ್ಪಸಂಖ್ಯಾತರು ಎಷ್ಟು, ಧಾರ್ಮಿಕ ಅಲ್ಪಸಂಖ್ಯಾತರು, ಯಾಕಂದ್ರೆ ಭಾಷಾ ಅಲ್ಪಸಂಖ್ಯಾತರು ಡಿವೈಡ್ ಆದ್ರೂ ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೆ. ಇವತ್ತು ಅಲ್ಪಸಂಖ್ಯಾತರು ಎಷ್ಟು ಅಂದ್ರೆ 6. ಒಂದು ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್, ಬೌದ್ಧ, ಪಾರ್ಸಿ ಅಷ್ಟೇ ಇದ್ರು, ಜರೋಷ್ಟಿ ಅಥವಾ ಪಾರ್ಸಿ ಅಂತ ಹೇಳಿ ಕರಿತೀವಿ. ಆದ್ರೆ 2014ರಲ್ಲಿ ಈ 5 ಧರ್ಮಗಳ ಜೊತೆಗೆ ಜೈನ ಧರ್ಮವನ್ನು ಕೂಡ ಸೇರಿಸ್ತೀವಿ. ಅಂದ್ರೆ ಇವತ್ತು 6 ಧರ್ಮಗಳು ಇರ್ತಕ್ಕಂಥದ್ದು. ಸೊ ಇದು ನೆನ್ಪಿಟ್ಕೊಂಡಿರ್ಬೇಕು. ಅಂದ್ರೆ ಇಟ್ ಮೀನ್ಸ್ ಈ ಒಂದು ಮೈನಾರಿಟಿ ಕಮಿಷನ್ ಅಂದ್ರೆ ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಇದರಲ್ಲಿ ಸದಸ್ಯರೆಷ್ಟು, ಇದು ಯಾವಾಗ ರಚನೆ ಆಯ್ತು, ಇದು ಮೊದಲು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಇತ್ತು, ಇದನ್ನೆಲ್ಲಾನು ಕೂಡ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಹೋಗ್ತೀನಿ, ಎಲೆಕ್ಟೋರಲ್ ಬಾಂಡ್. ಯಾಕೆ ಇದನ್ನ ಚರ್ಚೆ ಮಾಡ್ತೀನಿ ಅಂತಂದ್ರೆ ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಸುಪ್ರೀಂ ನಲ್ಲಿ ಇತ್ತೀಚೆಗೆ ಒಂದು ಚಾಲೆಂಜ್ ಮಾಡಲಾಗಿತ್ತು. ಇದರಲ್ಲಿ ಬಹಳಷ್ಟು ರಾಜಕೀಯ ಪಕ್ಷಗಳು ಅವ್ಯವಹಾರ ಮಾಡ್ತಾ ಇದಾವೆ, ಅಂದ್ರೆ ಬಹಳಷ್ಟು ರಾಜಕೀಯ ಪಕ್ಷಗಳು ಬ್ಲಾಕ್ ಮನಿ ಇದಕ್ಕೆ ಹರಿದು ಬರ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಬಹಳಷ್ಟು ಇತ್ತೀಚೆಗೆ ಇದನ್ನ ಚಾಲೆಂಜ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಎಲೆಕ್ಟೋರಲ್ ಬಾಂಡ್ ಅಂದ್ರೆ ಏನು ಅಂತಂದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪ್ನಿ ಏನಾದ್ರೂ ದೇಣಿಗೆಯನ್ನ ಕೊಡಬೇಕು ಅಂತಂದ್ರೆ ಈ ಹಿಂದೆ ಏನಿತ್ತು ಅಂತಂದ್ರೆ ಹಣವನ್ನ ಕೊಡ್ಬೋದಿತ್ತು. ಈ ಹಿಂದೆ ಅಂದ್ರೆ ನಗದನ್ನ ಕೊಡ್ಬೋದಿತ್ತು, ಕ್ಯಾಶ್ ಅನ್ನ ಕೊಡ್ಬೋದಿತ್ತು. ಬಟ್ ಇವತ್ತು ಕೊಡಕ್ಕಾಗಲ್ಲ. ಈ ವ್ಯಕ್ತಿ ಈ ರಾಜಕೀಯ ಪಕ್ಷಕ್ಕೆ ಏನಾದ್ರೂ ದೇಣಿಗೆಯನ್ನು ಕೊಡಬೇಕು ಅಂದ್ರೆ ನಡುವೆ ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕಿಗೆ ಈ ವ್ಯಕ್ತಿ ಹೋಗ್ಬಿಟ್ಟು ಅಲ್ಲಿ ಬ್ಯಾಂಕ್ ಅಲ್ಲಿ ಕೂಡ ನೆನ್ಪಿಟ್ಕೊಂಡಿರಿ, ಕ್ಯಾಶ್ ಅನ್ನು ಕೊಡಂಗಿಲ್ಲ, ಡಿ ಅಥವಾ ಚೆಕ್ ಅನ್ನ ಮಾತ್ರ ಕೊಡಬೇಕು. ಡಿ ಅಥವಾ ಚೆಕ್ ಅನ್ನ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಪಕ್ಷಕ್ಕೆ ದೇಣಿಗೆ ಕೊಡಬೇಕಂದ್ರೆ ಕ್ಯಾಶ್ ಕೊಡಬಹುದಿತ್ತು ಮೊದಲು. ಬಟ್ ಇವತ್ತು ನಾವೇನ್ ಮಾಡಿದ್ವಿ, ಎಲೆಕ್ಟೋರಲ್ ಬಾಂಡ್ ಅಂತ ಮಾಡಿದ್ವಿ, ಅದನ್ನ ಕೊಡಬೇಕು. ಹಾಗಾದ್ರೆ ಈ ಎಲೆಕ್ಟೋರಲ್ ಬಾಂಡ್ ತಗೊಳ್ಳೋದು ಹೇಗೆ? ಒಂದೇದು, ನೀವೇನ್ ಮಾಡ್ಬೇಕು, ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋದಾಗ ಏನಾಗುತ್ತೆ, ಆ ಬ್ಯಾಂಕಲ್ಲಿ ನೀವು ಎಲೆಕ್ಟೋರಲ್ ಬಾಂಡ್ ತಗೋಬೇಕು. ಯಾವ ಬ್ಯಾಂಕಲ್ಲಿ ತಗೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಓನ್ಲಿ SBI ಮಾತ್ರ, ಓನ್ಲಿ SBI. ಇದು ನಾಳೆ ಸ್ಟೇಟ್ಮೆಂಟ್ ರೂಪದಲ್ಲಿ ಕೇಳ್ತಾನೆ. ಎಲ್ಲ ಬ್ಯಾಂಕುಗಳಲ್ಲಿ ಪಡೆಯಬಹುದು ಇಲ್ಲ, ಒಂದೇ ಬ್ಯಾಂಕು, ಅದು SBI. ಒಂದನೇದು. ಎರಡನೇದು, SBI ಅಲ್ಲಿ ವರ್ಷದ ಎಲ್ಲಾ ದಿನಗಳು ಲಭ್ಯನಾ? ಇಲ್ಲ, ಓನ್ಲಿ ವರ್ಷದಲ್ಲಿ 4 ತಿಂಗಳು ಮಾತ್ರ ಲಭ್ಯ ಇರ್ತಕ್ಕಂಥದ್ದು. ಅಂದ್ರೆ ಜಾನ್ವರಿ, ಏಪ್ರಿಲ್, ಜುಲೈ, ಅಕ್ಟೋಬರ್ನ ಮೊದಲ 10 ದಿನಗಳು ಮಾತ್ರ ನೆನ್ಪಿಟ್ಕೊಂಡಿರ್ಬೇಕು. ಸೆಕೆಂಡ್ ಸ್ಟೇಟ್ಮೆಂಟ್ ಏನು, ವರ್ಷದ ಎಲ್ಲಾ ದಿನಗಳಲ್ಲೂ ಕೂಡ ಎಲೆಕ್ಟೋರಲ್ ಬಾಂಡ್ ಅನ್ನ ಪಡೆಯಬಹುದು, ತಪ್ಪು. ಸೊ ಎಲ್ಲಿ ಅಂತಂದ್ರೆ ಓನ್ಲಿ ಜಾನ್ವರಿ, ಏಪ್ರಿಲ್, ಜುಲೈ ಮತ್ತು ಅಕ್ಟೋಬರ್ ಅಲ್ಲಿ ಮೊದಲ 10 ದಿನಗಳು ಮಾತ್ರ ಏನ್ ಮಾಡ್ಬೇಕು, ನೀವು ಬಾಂಡ್ ಅನ್ನು ತಗೋಬೇಕು. ನೆಕ್ಸ್ಟ್, ನೀವು ಬ್ಯಾಂಕಿಗೆ ಹೋಗಿ ಕ್ಯಾಶ್ ಕೊಡಂಗಿಲ್ಲ, ಅಲ್ಲಿ ನೀವು ಡಿ ಅಥವಾ ಚೆಕ್ ಅನ್ನ ಕೊಡಬೇಕು. ಆ ಡಿ ಅಥವಾ ಚೆಕ್ ಅನ್ನು ಕೊಟ್ರೆ ನಿಮ್ಗೊಂದು ಬಾಂಡ್ ಕೊಡ್ತಾರೆ. ನೀವು ಬಾಂಡ್ ಎಷ್ಟು ತಗೋಬಹುದು, ಗರಿಷ್ಠ ಮಿತಿ ಇಲ್ಲ. 1000 ರೂಪಾಯಿ, 10,000 ರೂಪಾಯಿ, 10 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ, ಇದೇ ಡಿನಾಮಿನೇಷನ್ ಅಲ್ಲಿ ಇರಬೇಕದು. ನೀವು ಆ ಬಾಂಡ್ ಅನ್ನ ತಗೊಂಡು ಏನ್ ಮಾಡ್ಬೇಕು, ಸೊ ಆ ಬಾಂಡ್ ಅನ್ನ ನೀವು ಬಯಸಿದ ರಾಜಕೀಯ ಪಕ್ಷಕ್ಕೆ ಕೊಡಬೇಕು. ಇದು ನೆನ್ಪಿಟ್ಕೊಂಡಿರಿ. ಅಂದ್ರೆ ನೀವು ಕ್ಯಾಶ್ ಕೊಡಂಗಿಲ್ಲ ಬ್ಯಾಂಕಿಗೆ, ಡಿ ಅಥವಾ ಚೆಕ್ ಅನ್ನು ಕೊಡ್ಬೇಕು. ಇದರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಗದನ್ನ ಕಡಿಮೆ ಮಾಡಿದ್ವಿ, ಅಂದ್ರೆ ಕ್ಯಾಶ್ ಅನ್ನ ಕಡಿಮೆ ಮಾಡಿದ್ವಿ, ಅಂದ್ರೆ ಬ್ಲ್ಯಾಕ್ ಮನಿಯನ್ನ ಕಡಿಮೆ ಮಾಡೋಕ್ಕೋಸ್ಕರ ಇದನ್ನ ಮಾಡಿರ್ತಕ್ಕಂಥದ್ದು. ಒಂದನೇದು. ಎರಡನೇದು, ನೀವು ಆ ಒಂದು ಪಾರ್ಟಿಗೆ ಹೋಗಿ ಆ ಬಾಂಡನ್ನು ಕೊಟ್ಟಾಗ ಯಾವ ಪಾರ್ಟಿಗೆ ಯಾವ ವ್ಯಕ್ತಿ ಕೊಟ್ರು ಅನ್ನೋದು ಆ ಬಾಂಡಲ್ಲಿ ಇರಲ್ಲ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ರಾಜಕೀಯ ಪಕ್ಷ ಇದೆ ಅನ್ಕೊಳ್ಳಿ, ವಿರೋಧ ಪಕ್ಷಕ್ಕೆ ನೀವೇನಾದ್ರೂ ಹೋಗಿ ಬಾಂಡ್ ಕೊಟ್ರೆ ಆಡಳಿತ ಪಕ್ಷಕ್ಕೆ ನೀವು ಕೊಟ್ಟಿರೋದು ಗೊತ್ತಾಗಲ್ಲ. ಒಂದ್ ವೇಳೆ ಗೊತ್ತಾದ್ರೆ ನಿಮ್ಮನ್ನ ಅವ್ರು ಏನ್ ಮಾಡ್ಬೋದು, ಟಾರ್ಗೆಟ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ವ್ಯಕ್ತಿಯ ಗೌಪ್ಯತೆಯನ್ನ ಕಾಪಾಡಲಾಗಿದೆ. ಇದು ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ ಕೂಡ ಇದೆ. ಅಂದ್ರೆ ಇತ್ತೀಚೆಗೆ ಅದೇ ಇಂಫೆಕ್ಟ್ ಆಗಿರ್ತಕ್ಕಂಥದ್ದು, ಅದೇ ಒಂದು ಪರಿಣಾಮವನ್ನ ಬೀರಿರ್ತಕ್ಕಂಥದ್ದು. ಅಂದ್ರೆ ಅನಾಮಧೇಯ ವ್ಯಕ್ತಿ ಯಾರು ಬೇಕಾದ್ರೂ ಕೊಡ್ಬೋದು, ಅಂದ್ರೆ ಅವ್ರ ಪಾರ್ಟಿಯರೇ ಕೊಟ್ಟಿರ್ಬೋದಲ್ಲ, ಅವರೇ ಬ್ಲಾಕ್ ಮನಿನ ಇದು ಒಟ್ಟು ಮಾಡ್ಬೋದಲ್ಲ.
ಈ ರೀತಿ ಕೂಡ ಇತ್ತೀಚೆಗೆ ಪ್ರಶ್ನೆಗಳು ಸೃಷ್ಟಿಯಾಗಿದ್ದಾವೆ. ಬಟ್ ಅದರಲ್ಲಿರೋ ಪಾಸಿಟಿವ್ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಅಂದ್ರೆ ವ್ಯಕ್ತಿ ಯಾರು ಕೊಟ್ರು ಅನ್ನೋದು ಅಲ್ಲಿ ಗೊತ್ತಾಗಲ್ಲ. ಇದರಿಂದ ವ್ಯಕ್ತಿಯ ಗೌಪ್ಯತೆನ ಕಾಪಾಡಲಿಕ್ಕೆ ಅನುಕೂಲ ಆಗತ್ತೆ ಮತ್ತು ಆಡಳಿತ ರೂಲಿಂಗ್ ಪಾರ್ಟಿಯಿಂದ ಆತನನ್ನ ರಕ್ಷಣೆ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು, ಅಥವಾ ಈತನನ್ನ ಬೇರೆ ಪಾರ್ಟಿಗಳು ಟಾರ್ಗೆಟ್ ಮಾಡದಂತೆ ನೋಡ್ಕೊಳ್ಳೋಕೆ ಕೂಡ ಆ ವ್ಯಕ್ತಿ ಆಗಿರ್ಬೋದು ಅಥವಾ ಕಂಪ್ನಿ ಯಾರಾಗಿರ್ಬೋದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ನೀವು ಬಾಂಡ್ ಕೊಟ್ಟ 15 ದಿನ ಮಾತ್ರ ವ್ಯಾಲಿಡಿಟಿ ಇರುತ್ತೆ. ಆ 15 ದಿನದಲ್ಲಿ ನೀವು ಆ ಬಾಂಡ್ ನ ತಗೊಂಡು ನೀವು ಹಂಗೆ 6 ತಿಂಗಳ ಮನೆಗೆ ಇಟ್ಕೊಳ್ಳೋಂಗಿಲ್ಲ. 15 ದಿನದೊಳಗೆ ಆ ರಾಜಕೀಯ ಪಕ್ಷ ಕೊಡಬೇಕು. ಆ 15 ದಿನದೊಳಗೆ ಆ ರಾಜಕೀಯ ಪಕ್ಷ ಆ ಒಂದು ಬ್ಯಾಂಕ್ ಖಾತೆ, ಆ ಪಕ್ಷದ ಖಾತೆಗೆ ಅದನ್ನ ಜಮಾ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಆ ಬಾಂಡ್ ವ್ಯಾಲಿಡಿಟಿ ಎಂಡ್ ಆಗುತ್ತೆ. ಇದು ನೆನ್ಪಿಟ್ಕೊಂಡಿರ್ಬೇಕು. ಒಂದೇದೇನು, ಸೊ ನೀವು ಚೆಕ್ ಡಿ ಮೂಲಕ ತಗೋಬೇಕು. ಎರಡನೇದು ಆ ಬಾಂಡ್ ವ್ಯಾಲಿಡಿಟಿ 15 ದಿನ. 15 ದಿನದಲ್ಲಿ ಪಕ್ಷ ಕೊಡಬೇಕು, ಅದು ತನ್ನ ಅದನ್ನ ಖಾತೆಗೆ ಹಾಕೋಬೇಕು. ಸೊ ಇಲ್ಲಾಂದ್ರೆ ಬಾಂಡ್ ವ್ಯಾಲಿಡಿಟಿ ಎಂಡ್ ಆಗುತ್ತೆ. ಮೂರನೇದು ಎಲ್ಲಿ ಕೊಡ್ತಾರೆ, ಓನ್ಲಿ SBI ಅಲ್ಲಿ ವರ್ಷ ಪೂರ್ತಿ ಕೊಡಲ್ಲ, ಓನ್ಲಿ 4 ತಿಂಗಳು. ನಾಲ್ಕನೇದು ಏನಂತಂದ್ರೆ ಯಾರು ಬಾಂಡ್ ಅನ್ನ ಖರೀದಿಸಬಹುದು ಅಂದ್ರೆ ಓನ್ಲಿ ಇಂಡಿಯನ್ ಸಿಟಿಜನ್ ಮಾತ್ರ, ಅಂದ್ರೆ ಭಾರತೀಯ ಪೌರರು ಮಾತ್ರ, ವಿದೇಶಿಯರಿಲ್ಲ. ಭಾರತೀಯ ಪೌರರು ಮತ್ತು ಭಾರತೀಯ ಕಂಪನಿಗಳು ಅಂದ್ರೆ ಭಾರತದಲ್ಲಿ ರಿಜಿಸ್ಟರ್ ಆಗಿರುವ ಕಂಪನಿಗಳು ಮಾತ್ರ. ಇದು ಬಹಳ ಇಂಪಾರ್ಟೆಂಟ್. ನಾಳೆ ವಿದೇಶಿಯರು ಕೂಡ ಎಲೆಕ್ಟ್ರೋರಲ್ ಬಾಂಡ್ ಅನ್ನ ಕೊಡಬಹುದು ಅಂತ ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆ ಕೊಡ್ತಾನೆ. ಸೊ ನೆನ್ಪಿಟ್ಕೊಂಡಿರಿ. ಅಥವಾ ನಾಳೆ PSI ಕೂಡ SI ಕೂಡ ಬರ್ಬೋದು, ಚುನಾವಣಾ ಸುಧಾರಣೆ ಅಂತ ಕೇಳಿದ ಸಂದರ್ಭದಲ್ಲಿ ಇವುಗಳನ್ನ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಬಾಂಡ್ ಅನ್ನ ಸೊ ಯಾರು ಕೊಡಬಹುದು ಅಂದ್ರೆ ಓನ್ಲಿ ಇಂಡಿಯನ್ ಸಿಟಿಜನ್ ಅಥವಾ ಭಾರತೀಯ ಪೌರರು ಮತ್ತು ಭಾರತದಲ್ಲಿ ನೋಂದಾವಣೆಯಾಗಿರುವ ಕಂಪನಿಗಳು ಮಾತ್ರ ಇದನ್ನ ಕೊಡಬಹುದು ಅಂತಕ್ಕಂಥದ್ದು ಎರಡನೇದು. ನೆಕ್ಸ್ಟ್, ಇದನ್ನ ಖರೀದಿಸಿ ಯಾವ ಪಾರ್ಟಿ ಕೊಡಬಹುದು, ಯಾವ ಪಾರ್ಟಿಗಾರು ಕೊಡಬಹುದು, ಬಟ್ ಕಂಡೀಷನ್ ಅಪ್ಲೈ ಆ ಪಾರ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತೀಯ ನಿರ್ವಚನ ಸದನದಲ್ಲಿ ಅದೇನಾಗಿರ್ಬೇಕು, ರಿಜಿಸ್ಟರ್ ಆಗಿರ್ಬೇಕು, ಅಂದ್ರೆ ನೋಂದಾವಣಿ ಆಗಿರ್ಬೇಕು. ಒಂದನೇ ಕಂಡೀಷನ್. ಎರಡನೇ ಕಂಡೀಷನ್, ಯಾವ ಪಾರ್ಟಿಗಾರ ಅಂದ್ರೆ ರಿಜಿಸ್ಟರ್ ಆಗದೆ ಇರೋ ಪಾರ್ಟಿಗಲ್ಲ. ಸೊ ಒಂದೇದೇನ ಭಾರತೀಯ ಚುನಾವಣಾ ಆಯೋಗ ಅಥವಾ ನಿರ್ವಚನ ಸದನ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ ಅಲ್ಲಿ ಅದು ರಿಜಿಸ್ಟರ್ ಆಗಿರಬೇಕು ಒಂದನೇದು. ಎರಡನೇದು, ರಿಜಿಸ್ಟರ್ ಆಗಿರೋ ಎಲ್ಲ ಪಾರ್ಟಿಗೂ ಕೊಡಬಹುದಾ, ಅದು ಇಲ್ಲ. ಕಳೆದ ಲೋಕಸಭೆಯ ಚುನಾವಣೆಯಲ್ಲಿ ಒಟ್ಟು ಚಲಾವಣೆಯಾದ ಮತಗಳಲ್ಲಿ 1% ಹೆಚ್ಚು ವೋಟಿಂಗ್ ಅನ್ನು ಪಡೆದಿರ್ತಕ್ಕಂತ ಒಂದು ಎಲೆಕ್ಷನ್ ಇದು ಪಾರ್ಟಿಗೆ ಮಾತ್ರ ಕೊಡಬೇಕು. ನೆಕ್ಸ್ಟ್, ಎಲ್ಲ ಪಾರ್ಟಿ ಕೊಡಂಗಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 1% ಜಾಸ್ತಿ ವೋಟಿಂಗ್ ಬಂದಿದ್ರೆ ಆ ಒಂದು ಪಾರ್ಟಿಗಳಿಗೆ ಇದನ್ನ ಕೊಡ್ತಕ್ಕಂಥದ್ದು. ಸೊ ಬಾಂಡ್ಗಳು 1,000 ರೂಪಾಯಿ, 10,000 ರೂಪಾಯಿ, 1 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಈ ಡಿನೋಮಿನೇಷನ್ ಅಲ್ಲೇ ಇರ್ತಕ್ಕಂಥದ್ದು. ಹಾಗಾದ್ರೆ ಬಾಂಡಿಗೆ ಮಿತಿ ಇದೆನಾ ಅಂದ್ರೆ ಗರಿಷ್ಠ ಮಿತಿ ಇಲ್ಲ ಅಂತಕ್ಕಂಥದ್ದು. ಈ ಎಲ್ಲ ಅಂಶಗಳು ಹಾಗಾದ್ರೆ ನೀವು ಹೇಳಿದ್ರಲ್ಲ ಸರ್ ಎಲ್ಲಿದೆ ಅಂತಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂತ ಏನ್ ಕರಿತೀವಲ್ಲ, ಜನಪ್ರತಿನಿಧಿ ಕಾಯ್ದೆ ಅಂತ ಏನ್ ಕರಿತೀವಲ್ಲ, ಸೊ ಆ ಕಾಯ್ದೆಯಲ್ಲಿ ಈ ಎಲ್ಲ ಅಂಶಗಳು ಮೆನ್ಷನ್ ಆಗಿರ್ತಕ್ಕಂಥದ್ದು. ಸೊ ಅಂದ್ರೆ ಇದನ್ನ ಯಾವಾಗ ಸರ್ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಅಂದ್ರೆ 2018ರ ಬಜೆಟ್ ನಲ್ಲಿ ಎಲೆಕ್ಟ್ರೋರಲ್ ಬಾಂಡ್ ಬಗ್ಗೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸೊ ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಹೋಗ್ತೀನಿ, ಪೊಲಿಟಿಕಲ್ ರಿಲೇಟೆಡ್. ಇತ್ತೀಚೆಗೆ 15th ಫೈನಾನ್ಸ್ ಕಮಿಷನ್ ಗೊತ್ತಿದೆಯಲ್ಲ, NK ಸಿಂಗ್ 15th ಫೈನಾನ್ಸ್ ಕಮಿಷನ್ NK ಸಿಂಗ್ ಆಯೋಗ ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಟ್ಟಿದೆ. ಏನ್ ಸಲಹೆ ಅಂತಂದ್ರೆ, ನೀವು 7ನೇ ಅನುಸೂಚಿ ಗೊತ್ತಿರಬಹುದು, 7th ಶೆಡ್ಯೂಲ್, ಸ್ಟೇಟ್ ಲೀಸ್ಟ್, ಯೂನಿಯನ್ ಲೀಸ್ಟ್, ಸ್ಟೇಟ್ ಲೀಸ್ಟ್ ಅಂಡ್ ಕನ್ಕರೆಂಟ್ ಲೀಸ್ಟ್ ಅಂತ ಹೇಳಿ. ಅಲ್ಲಿ ಆರೋಗ್ಯ ಅನ್ನೋದು ಸ್ಟೇಟ್ ಲೀಸ್ಟ್ ಅಲ್ಲಿ ಇದೆ, ಬಹಳ ಇಂಪಾರ್ಟೆಂಟ್ ಇದು. ಆ ಆರೋಗ್ಯ ಅನ್ನೋದನ್ನ 15th ಫೈನಾನ್ಸ್ ಕಮಿಷನ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸರ್ ಅದನ್ನ ತೆಗೆದು ಕನ್ಕರೆಂಟ್ ಲೀಸ್ಟ್ ಅಲ್ಲಿ ಹಾಕಿ ಅನ್ನುವಂತ ಸಲಹೆಯನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಒಂದು ಕರೆಂಟ್ ಅಫೇರ್ಸ್ ಅನ್ನು ನೋಡ್ತಾ ಇದ್ದೇನೆ. ಸೊ ಹಾಗಾದ್ರೆ ಆರೋಗ್ಯ ಯಾವ ಪಟ್ಟಿಯಲ್ಲಿದೆ ಈಗ ಪ್ರೆಸೆಂಟ್? ಆರೋಗ್ಯ ಅಂತಕ್ಕಂಥದ್ದು ರಾಜ್ಯ ಪಟ್ಟಿಯಲ್ಲಿದೆ. ಸೊ ನಿಮಗೆ ನೆನಪಿರ್ಬೇಕು, ಈಗ ಅದಕ್ಕಾಗಿನೇ ಕೇಂದ್ರ COVID-19 ಲಾಸ್ಟ್ ಇಯರ್ ಸಂದರ್ಭದಲ್ಲಿ ಬಹಳಷ್ಟು COVID-19 ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಅದು ಏನಾದ್ರೂ ಕಾನೂನುಗಳನ್ನ ಮಾಡಿದ್ರೆ ರಾಜ್ಯಗಳು ಫೆಡರಲಿಸಂ ಹೆಸರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಚಾಲೆಂಜ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ COVID-19 ನಾವು ನಿರ್ವಹಣೆ ಮಾಡಲಿಕ್ಕೆ ವಿಫಲ ಆಗ್ಲಿಕ್ಕೂ ಕೂಡ ಆ ಒಂದು ಆರೋಗ್ಯ ಅನ್ನುವಂತ ಒಂದು ವಿಷಯ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಇದನ್ನ ಆರೋಗ್ಯ ರಾಜ್ಯ ಪಟ್ಟಿಯಲ್ಲಿರೋದ್ರಿಂದ ಕೇಂದ್ರ ಏನಾದ್ರು ಕಾನೂನುಗಳನ್ನು ಮಾಡಿದ್ರೆ ಆಗ ರಾಜ್ಯಗಳು ಫೆಡರಲಿಸಂ ಹೆಸರಿನಲ್ಲಿ ವಿರೋಧಿಸಿದ್ದು ಉಂಟು. ಸೊ ಹಾಗಾಗಿ ರಾಜ್ಯಗಳು COVID-19 ತಡೆಗಟ್ಟಲಿಕ್ಕೆ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅನ್ನ ಬಳಸ್ಕೊಂಡ್ರೆ, COVID-19 ಅನ್ನ ತಡೆಗಟ್ಟಲಿಕ್ಕೆ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅನ್ನ ಬಳಸ್ಕೊಂಡ್ರೆ, ಅದೇ ರೀತಿ COVID-19 ಅನ್ನ ತಡೆಗಟ್ಟಲಿಕ್ಕೆ ಕೇಂದ್ರ
ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಅನ್ನ ಬಳಸ್ಕೊತು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಬಗ್ಗೆ. ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಾದ್ರೆ ನಂದು ವಿಷನ್ KS ಕಾಂಪಿಟೇಟಿವ್ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಅದರಲ್ಲಿ ಮಾಹಿತಿ ಹಾಕಿದ್ದೀನಿ ನೋಡಿ. ಸೊ ಅಲ್ಲಿ ಏನ್ ಮಾಡಿದ್ವು, ರಾಜ್ಯ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಬಳಸ್ಕೊಂಡ್ರೆ COVID-19 ತಡೆಯಲಿಕ್ಕೆ, ಇಲ್ಲಿ ಕೇಂದ್ರ ಏನ್ ಮಾಡ್ತು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನ ಬಳಸ್ಕೊಂತು 2005. ಸೊ ಈ ಹಿನ್ನೆಲೆಯಲ್ಲಿ ಏನಾಯ್ತಪ್ಪ ಅಂತಂದ್ರೆ, ನಾವು COVID-19 ವೈಫಲ್ಯ ಒಂದು ತಡೆಗಟ್ಟಲಿಕ್ಕೆ ಕೇಂದ್ರ ರಾಜ್ಯಗಳು ಒಗ್ಗಟ್ಟಿನಿಂದ ಅದನ್ನ ತಡೆಗಟ್ಟಲಿಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಒಂದ್ ಪಟ್ಟಿಯಿಂದ ಇನ್ನೊಂದು ಪಟ್ಟಿಗೆ ಟ್ರಾನ್ಸ್ಫರ್ ಮಾಡೋದು ಅಷ್ಟು ಈಸಿನಾ ಅಂದ್ರೆ ಅಷ್ಟು ಈಸಿ ಇಲ್ಲ. ಸೊ ಏನಾದ್ರೂ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡಲೇಬೇಕು. ಸೊ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಬೇಕು. ಫಾರ್ ಎಕ್ಸಾಂಪಲ್ 1976 42nd ಅಮೆಂಡ್ಮೆಂಟ್ 1976ರಲ್ಲಿ 42ನೇ ತಿದ್ದುಪಡಿಯನ್ನ ಮಾಡಿಬಿಟ್ಟು ನಾವೇನ್ ಮಾಡಿದ್ವಿ ಅಂತಂದ್ರೆ, ಶಿಕ್ಷಣ, ಅರಣ್ಯ, ವನ್ಯಜೀವಿಗಳ ಸಂರಕ್ಷಣೆ, ನ್ಯಾಯ ನೀಡುವ ಪ್ರಕ್ರಿಯೆ, ತೂಕ ಮತ್ತು ಅಳತೆ, ಈ 5 ಅಂಶಗಳನ್ನ ರಾಜ್ಯ ಪಟ್ಟಿಯಿಂದ ತೆಗೆದ್ಬಿಟ್ಟು ಸಮವರ್ತಿ ಪಟ್ಟಿಗೆ ಹಾಕಿದ್ವಿ. ಇವತ್ತು ಶಿಕ್ಷಣ ಯಾವ ಪಟ್ಟಿಯಲ್ಲಿದೆ ಅಂತ ಕೇಳ್ತಾರೆ, ಯಾಕಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಜಾರಿಗೆ ಬಂದಿದೆ. ಸೊ ಹಾಗಾಗಿ ನೆನ್ಪಿಟ್ಕೊಂಡಿರಿ, ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ತೂಕ ಮತ್ತು ಅಳತೆ ಆಗಿರ್ಬೋದು, ನ್ಯಾಯ ನೀಡುವ ಪ್ರಕ್ರಿಯೆ ಆಗಿರ್ಬೋದು, ವನ್ಯಜೀವಿಗಳ ಸಂರಕ್ಷಣೆ ಆಗಿರ್ಬೋದು, ಇವುಗಳು ಯಾವ ಪಟ್ಟಿಯಲ್ಲಿ ಹಾಕಿದ್ವಿ ಅಂದ್ರೆ 42ನೇ ತಿದ್ದುಪಡಿಯಿಂದ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿ ಕಡೆ ಹಾಕಿದ್ವಿ. ಅಂದ್ರೆ ಇಟ್ ಮೀನ್ಸ್ ನಾವು ಯಾವ್ದಾದ್ರು ಒಂದು ಪಟ್ಟಿಯಿಂದ ಇನ್ನೊಂದು ಪಟ್ಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಗ್ಬೇಕು, ಕಾಮನ್ ಬಿಲ್ ಆಗಬಾರ್ದು. ನೆನ್ಪಿಟ್ಕೊಂಡಿರಿ, ಬರೀ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆದ್ರೆ ಅಷ್ಟೇ ಸಾಲಲ್ಲ, ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಕೇಂದ್ರ ಒಪ್ಪುವುದರ ಜೊತೆಗೆ, ಅಂದ್ರೆ ಸದನ ಎರಡೂ ಸಂಸತ್ತು ಒಪ್ಪೋದ್ರ ಜೊತೆಗೆ, ಲೋಕಸಭೆ ರಾಜ್ಯಸಭೆ ಒಪ್ಪೋದ್ರ ಜೊತೆಗೆ ಇದು ಇಡೀ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟಿರೋದ್ರಿಂದ ಅದನ್ನ ಎಲ್ಲ ರಾಜ್ಯಗಳ ವಿಧಾನಸಭೆಯಲ್ಲಿ ಬಹುಮತದ ಮೂಲಕ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಅನುಮೋದನೆಯನ್ನ ಕೊಡಬೇಕು. ಸೊ ಈ ಹಿನ್ನೆಲೆಯಲ್ಲಿ ಅಷ್ಟು ಈಸಿ ಇಲ್ಲ. ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೊಂಡಿರಿ. ಸೊ ಈ ಒಂದು ಆರ್ಟಿಕಲ್ ಅನುಸಾರವಾಗಿ ಏನಂದ್ರೆ, ಅದು ಯಾವ ಪಟ್ಟಿಯಲ್ಲಿದೆ, ತೆಗೆದುಹಾಕೋದು ಹೇಗೆ, ಯಾವ ಬಹುಮತದ ಮೂಲಕ, ಸೊ ಅದೇ ರೀತಿಯಾಗಿ ಹಿಂದೆ ಯಾವ ತೆಗೆದು ಹಾಕಿದೀವಿ, ಇವುಗಳನ್ನ ನೆನ್ಪಿಟ್ಕೊಂಡಿರ್ಬೇಕು. ಸೊ ಇನ್ನೊಂದು ಸಣ್ಣ ಆರ್ಟಿಕಲ್ ಇದೆ. ಸೊ ಏನಂತಂದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ, ಹೈಕೋರ್ಟ್ಗಳಲ್ಲಿ ಪೆಂಡಿಂಗ್ ಕೇಸಸ್ಗಳು ಜಾಸ್ತಿ ಇದಾವೆ. ಹೌದು, ಭಾರತದಲ್ಲಿ ಹೈಕೋರ್ಟ್ಗಳಲ್ಲಿ ಪೆಂಡಿಂಗ್ ಕೇಸಸ್ಗಳು ಜಾಸ್ತಿ ಇದಾವೆ. ಕಾರಣ ಏನು ಅಂತಂದ್ರೆ, ಹೈಕೋರ್ಟ್ಗಳಲ್ಲಿ ನ್ಯಾಯಾಧೀಶರ ಕೊರತೆ ಜಾಸ್ತಿ ಇದೆ. ಹೌದು, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಭಾರತದಲ್ಲಿ ಸುಮಾರು 25 ಹೈಕೋರ್ಟ್ಗಳಿದಾವೆ. 25 ಹೈಕೋರ್ಟ್ಗಳಲ್ಲಿ ಸುಮಾರು 1076 ಜನ ಹೈಕೋರ್ಟ್ ನ್ಯಾಯಾಧೀಶರು ಇರಬೇಕು. 1076 ಜನ ನ್ಯಾಯಾಧೀಶರು ಇರಬೇಕು. ಆದ್ರೆ 1076 ಜನ ನ್ಯಾಯಾಧೀಶರಲ್ಲಿ ಈಗ ಕಾರ್ಯನಿರ್ವಹಿಸುವ ನ್ಯಾಯಾಧೀಶರ ಸಂಖ್ಯೆ ಅಂತಂದ್ರೆ ಸುಮಾರು 600ರಿಂದ 700 ಜನ ನ್ಯಾಯಾಧೀಶರು ಕಾರ್ಯನಿರ್ವಹಿಸಿದ್ರೆ, ಅಂದ್ರೆ ಇನ್ನೂ ಅರ್ಧದಷ್ಟು ನ್ಯಾಯಾಧೀಶರ ಸಂಖ್ಯೆ ಖಾಲಿ ಇದೆ. ಸೊ ಹುದ್ದೆಗಳು ಖಾಲಿ ಇದಾವೆ. ಸೊ ಹೀಗಾಗಿ ನ್ಯಾಯ ವಿಳಂಬ ಆಗ್ತಾ ಇದೆ, ತ್ವರಿತಗತಿಯಲ್ಲಿ ನ್ಯಾಯ ವಿಲೇವಾರಿ ಆಗ್ತಾ ಇಲ್ಲ. ಸೊ ನೆನ್ಪಿಟ್ಕೊಂಡಿರಿ, ನ್ಯಾಯದಾನವನ್ನ ನಿರಾಕರಿಸಿದರೆ, ವಿಳಂಬ ಮಾಡಿದರೆ ನ್ಯಾಯವನ್ನು ನಿರಾಕರಿಸಿದಂತೆ ಸರಿ. ನೋಡಿ ಎಂತ ವರ್ಡ್, ನ್ಯಾಯದಾನವನ್ನ ವಿಳಂಬ ಮಾಡಿದ್ರೆ, ಕೊಡ್ಲಿಲ್ಲ ಅಂದ್ರೆ ಅಲ್ಲ, ಲೇಟ್ ಮಾಡಿದ್ರೆ ನ್ಯಾಯವನ್ನ ನಿರಾಕರಿಸಿದಂತೆ ಸರಿ ಅಂತ ಹೇಳಿ ಕರೀತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶ ಇರ್ತಾರಲ್ಲ, ಅವರನ್ನ ನೇಮಕ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಂವಿಧಾನದಲ್ಲೇ ಇದಕ್ಕೆ ಅವಕಾಶ ಇದೆ. ಅಂದ್ರೆ 224 ಆರ್ಟಿಕಲ್ ಎ 224A ಆರ್ಟಿಕಲ್ ಅಲ್ಲಿ ಈ ನಿವೃತ್ತ ನ್ಯಾಯಾಧೀಶರನ್ನ ಅಡಹಕ್ ನ್ಯಾಯಾಧೀಶರು ಅಂತ ಕರಿತೀವಿ. ನೆನ್ಪಿಟ್ಕೊಂಡಿರ್ಬೇಕು, ನಾಳೆ PSI ಕೇಳ್ಬೋದು, ಅಡಹಕ್ ನ್ಯಾಯಾಧೀಶರು ಯಾರು ನೇಮಕ ಮಾಡ್ಕೋತಾರೆ ಅಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ನೇಮಕ ಮಾಡ್ಕೊಳ್ಳೋದು ಯಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮಾಡ್ಕೋತಾರೆ. ಆದ್ರೆ ಹೈಕೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನೀಗ. ಹೈಕೋರ್ಟ್ ನಲ್ಲಿ ಅಡಹಕ್ ನ್ಯಾಯಾಧೀಶರನ್ನ ಯಾರನ್ನ ನೇಮಕ ಮಾಡ್ಕೋಬಹುದು ಅಂದ್ರೆ, ಈಗ ಆಲ್ರೆಡಿ ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರಾಗಿ ರಿಟೈರ್ಡ್ ಆಗಿರ್ತಾರಲ್ಲ, ಅವರನ್ನ ಪುನಃ ಆಯಾ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ವಿನಂತಿ ಮಾಡ್ಕೋಬಹುದು, ಸರ್ ನೀವು ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರಾಗಿ ಮುಂದುವರಿಯುವಿರಾ ಅಂತ ಹೇಳಿ ವಿನಂತಿಯನ್ನ ಮಾಡ್ಕೋಬಹುದು. ನೆನ್ಪಿಟ್ಕೊಳ್ಳಿ, ಅಡಹಕ್ ನ್ಯಾಯಾಧೀಶರು ಸಂವಿಧಾನಬದ್ಧವೇ ಅಂದ್ರೆ ಹೌದು. 224A ಆರ್ಟಿಕಲ್, ಅಡಹಕ್ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ಕೋತಾರೆ ಅಂದ್ರೆ ಆಯಾ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಅಂದ್ರೆ ಈಗ ಆಲ್ರೆಡಿ ಹೈಕೋರ್ಟ್ ನಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ನ್ಯಾಯಾಧೀಶನ ನೇಮಕ ಮಾಡಬಹುದು. ಬಟ್ 2 ಕಂಡೀಷನ್ ಉಂಟು. ಒಂದು ಕಂಡೀಷನ್, ರಾಷ್ಟ್ರಪತಿಯ ಪೂರ್ವಾನುಮತಿ ಅಗತ್ಯ. ಒಂದನೇದು
ಎರಡನೇದು ಏನು ಕಂಡೀಷನ್ ಅಂತಂದ್ರೆ, ಸೊ ಆ ನ್ಯಾಯಾಧೀಶರ ಒಪ್ಪಿಗೆ, ಅಂದ್ರೆ ಯಾವ ನಿವೃತ್ತ ನ್ಯಾಯಾಧೀಶನ ನಾವು ನೇಮಕ ಮಾಡ್ಕೋತೀವಲ್ಲ ಆ ನ್ಯಾಯಾಧೀಶರ ಒಪ್ಪಿಗೆ ಬೇಕು ಅಂತಕ್ಕಂಥದ್ದು. ಸೊ ಇದನ್ನ ನೆನಪಿಟ್ಕೊಂಡಿರಿ, ಅಡಾಕ್ ನ್ಯಾಯಾಧೀಶರ ಬಗ್ಗೆ ಇರ್ತಕ್ಕಂಥ ಆರ್ಟಿಕಲ್. ಸೊ ಓಕೆನಾ. ಸೊ ಇದು ಪೊಲಿಟಿ ರಿಲೇಟೆಡ್ ಕರೆಂಟ್ ಅಫೇರ್ಸ್. ಇನ್ನೂ ಹೆಚ್ಚು ಎಕಾನಮಿ, ಪೊಲಿಟಿ, ಕರೆಂಟ್, EVS, ಟೆಕ್ ನಾಳೆ ಮಾಡ್ತೀನಿ. ಸೊ ಅವುಗಳಿಗೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡುವಂತ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಎನಿವೆ ಥ್ಯಾಂಕ್ ಯು ಸೋ ಮಚ್.